ಹಂಗೆ ಕ್ಯಾಶುಯಲ್ ಆಗಿ ನಿಮ್ ಬಗ್ಗೆ ನಿಮ್ ಮನೆಯವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನನ್ ಬಗ್ಗೆ ತಿಳ್ಕೊಳಕ್ಕೇನಿದೆ, ಅವತ್ತ ಹೇಳದ್ನಲ್ವ ಎಲ್ಲ. ಹಾ ಆಫ್ ಕೋರ್ಸ್, ನೀವಿಲ್ದೆ ಹೋಗಿದ್ರೆ ನಾವ್ ಈ ಮನೆಗೆ ಬರೋಕ್ಕಾಗ್ಲಿ, ನಮ್ದೇ ಅಂತ ಒಂದು ಕಂಪನಿ ಶುರು ಮಾಡೋಕ್ಕಾಗ್ಲಿ ಆಗ್ತಿರ್ಲಿಲ್ಲ ಬಿಡಿ. ಹೌದು, ನೀವ್ ನಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೀರಾ, ನಮ್ ಲೈಫ್ಗೂ ಒಂದ್ ಲೈಫ್ ಕೊಡ್ತೀರಾ ಅಂತ ನಂಬಿಕೆಯಿಂದ ಬಂದಿದೀವಿ. ನಿಮ್ ಮಾತು ಅರ್ಥ ಆಗ್ತಿಲ್ಲ. ಯಾವ್ದೋ ದೊಡ್ಡ ವಿಷಯಕ್ಕೆ ಕಾಳು ಹಾಕ್ತಿರೋ ಹಾಗಿದೆ. ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲಪ್ಪ, ನೀವು ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಬೇಡಿ, ನಮ್ಮ ಓನಲ್ಗೆ ಲವ್ ಆಗಿದೆ. ಏನು? ಯಾರ ಲಕ್ಕಿ ಹುಡ್ಗ? ಅದೇ ಇವಳಿ ಮನೆ ಸೊಸೆ ಆಗ್ಬೇಕಂತಿದ್ದಾಳೆ. ಏನು? ಈ ಮನೆ ಸೊಸೆ ಆಗ್ಬೇಕಾ? ಹಾಗಾದ್ರೆ ಆದಿ ಅಥವಾ ಆರ್ಯನ ಮದ್ವೆ ಆಗ್ಬೇಕು. ಆದ್ರೆ ಅವರಿಬ್ರಿಗೂ ಈಗಾಗ್ಲೇ ಮದ್ವೆ ಆಗಿದೆ. ಏ ಸಾರಿ ಹಾಗಲ್ಲ, ಆಕ್ಚುಲಿ ರಂಜಿತ್ ಕೂಡ ಈ ಮನೆ ಮಗ ಅಂತಲೇ ಅನ್ಕೊಂಡಿರೋದು ನಾವು. ರಂಜಿತ್ ಅದ್ ಹೆಂಗ್ ಈ ಮನೆ ಮಗ? ಓ, ರಂಜಿತ್ ಮೇಲೆ ನಿಂಗೆ ಲವ್ ಆಗಿದ್ಯಾ? ಒಟ್ಟಲ್ಲಿ ಆಕಾಶಕ್ಕೆ ಏಣಿ ಹಾಕಿದ್ಯಾ ಅನ್ನೋ. ಹಾಗಾದ್ರೆ ರಂಜಿತ್ ನನಗೆ ಸಿಗಲ್ಲ ಅಂತನಾ? ಹಾಗಲ್ಲ, ಅವನೊಂಥರ ಹುಚ್ಚ. ಮನೇಲಿ ಬೇರೆಯವ್ರ ವಿಚಾರ ಎಲ್ಲ ಯೋಚನೆ ಮಾಡೋದಕ್ಕೆ ಅವನಿಗೆ ಟೈಮ್ ಇರುತ್ತೆ. ಅವನ ಪರ್ಸನಲ್ ಲೈಫ್ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ. ಬೇರೆಯವ್ರಿಗೆ ಬಿಟ್ಟು ಕೆಲಸ ಮಾಡ್ಕೊಡೋದ್ರಲ್ಲಿ ಎತ್ತಿದ ಕೈ. ಅಯ್ಯೋ ಯಾಕೆ ಹಾಗಂತೀರಾ? ಅವ್ರಿಗೆ ತುಂಬಾ ಹೆಲ್ಪಿಂಗ್ ನೇಚರು. ಈ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತಲೇ ಅಲ್ವಾ ಅವರು ಇಷ್ಟೆಲ್ಲ ಮಾಡ್ತಿರೋದು. ಹೌದು, ಹಾಗೂ ಹೇಳ್ಬಹುದು. ಅವರು ತುಂಬಾ ಒಳ್ಳೆಯವರು. ಹಾಗನ್ನಿಸ್ಬೇಕಾಗಿದ್ದೆ. ಪ್ರೀತಿಲಿ ಬಿದ್ದಿದ್ಯಾ ಅಲ್ವಾ? ಪಾಪ ಹೆಲ್ಪ್ ಮಾಡಿ ಅವಳಿಗೆ. ಏನ್ ಮಾಡಿದ್ರು ರಂಜಿತ್ ಅವ್ರ ಕಡೆ ನೋಡ್ತಾನೆ ಇಲ್ಲ. ರಂಜಿತ್ ಇವಳ ಕಡೆ ಅಲ್ಲ, ಬೇರೆ ಯಾವ ಹುಡುಗಿ ಕಡೆನೂ ಅವ್ನು ತಿರುಗಿ ನೋಡಲ್ಲ. ಅವನೊಂಥರ ಹಾಗೆ ವಿಚಿತ್ರ. ಅದೇನೋ ಅತ್ತೆ ಮಾವನ್ನ ಒಂದ್ ಮಾಡ್ತೀನಿ ಈ ಮನೆನ ಉದ್ಧಾರ ಮಾಡ್ತೀನಿ ಅಂತ 24 ಗಂಟೆ ಅವ್ರಿಬ್ರು ಹಿಂದೆ ಬಾಲ ತರ ಸುತ್ತಾನೇ ಇರ್ತಾನೆ. ಎಷ್ಟ್ ದಿವಸ ಅಂತ ಹಂಗೆ ಇರಕ್ಕಾಗತ್ತೆ ಹೇಳಿ? ಅವ್ರಿಗೂ ಅವ್ರ ಪರ್ಸನಲ್ ಲೈಫ್ ಅಂತ ಇರ್ಬೇಕಲ್ವಾ? ರಂಜಿತ್ ಪರ್ಸನಲ್ ಲೈಫ್ ಬಗ್ಗೆ ನಿನಗೆ ಗೊತ್ತಾ? ಹಾ ಗೊತ್ತು. ಸ್ವಾತಿ ಅತ್ಗೆ ಎಲ್ಲ ಹೇಳಿದ್ರು. ಓಹೋ, ಸ್ವಾತಿ ಅತ್ಗೆ? ಪರವಾಗಿಲ್ಲ ಕಣಮ್ಮ, ತುಂಬಾ ಮುಂದುವರೆದಿದ್ಯಾ. ಅದಕ್ಕೆ ಹೇಳಿದ್ದು, ಪ್ಲೀಸ್ ಅವಳಿಗೆ ಹೆಲ್ಪ್ ಮಾಡಿ. ಈ ವಿಷಯದಲ್ಲಿ ನಾನ್ ಹೇಗೆ ಹೆಲ್ಪ್ ಮಾಡ್ಲಿ? ಪ್ಲೀಸ್ ಹೇಗಾದ್ರೂ ಮಾಡಿ ರಂಜಿತ್ ನನ್ನ ಕಡೆ ನೋಡೋ ಹಾಗೆ ಮಾಡಿ. ನೀನು ಹೆದರ್ಕೋಬೇಡಿ, ಇನ್ಮೇಲೆ ಆರಾಮಾಗಿರ್ಬೋದು ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಹೆಲ್ಪ್ ಮಾಡಿದ್ರಿ. ನಾನು ನಿಮಗೆ ಥ್ಯಾಂಕ್ಸ್ ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ. ನೀವು ಥ್ಯಾಂಕ್ಸ್ ಹೇಳಿ ಅಂತ ಹೆಲ್ಪ್ ಮಾಡಲಿಲ್ಲ. ಎಲ್ಲರೂ ಆರಾಮಾಗಿರಬೇಕು, ನಿರಾಳವಾಗಿರಬೇಕು, ಅದು ನನ್ನ ಉದ್ದೇಶ. ಓಕೆ, ಟೇಕ್ ಕೇರ್. ಇನ್ನು ಮುಂದೆ ಅವ್ನು ನಿಮ್ಗೆ ತೊಂದರೆ ಕೊಡಲ್ಲ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಆ ಥರ ಏನಾದ್ರು ಆದರೆ ದಯವಿಟ್ಟು ಹೇಳಿ, ಸಂಕೋಚ ಪಟ್ಕೋಬೇಡಿ. ಖಂಡಿತ. ನನಗೆ ನೀವಲ್ಲದೆ ಇನ್ಯಾರಿದ್ದಾರೆ? ಓಕೆ, ಟೇಕ್ ಕೇರ್. ನಾವ್ ಅನ್ಕೊಂಡಿದ್ ಕೆಲಸ ಏನಾಯ್ತು? ಹಣ್ಣೋ ಕಾಯೋ? ಹಣ್ಣ ಯಾಕೆ ಕೇಳ್ತೀರಾ? ಸೂಪರ್ ಹಣ್ಣು, ಸಿಹಿಯಾಗಿತ್ತು. ನಾನು ಅವ್ರ ಜೊತೆ ರೈಡಿಗೆ ಹೋದೆ. ಅಲ್ಲವರು ಅವನಿಗೆ ರೋಪ್ ಹಾಕ್ತಾ ಇದ್ರು. ನಾನು ಅವ್ರ ಸ್ಟೈಲ್ನೇ ನೋಡ್ತಾ ಇದ್ದೆ. ಯಾಕೆ ಕೇಳ್ತೀರಾ? ಯಾವ ಸಿನಿಮಾ ಹೀರೋಗೂ ಕಮ್ಮಿ ಇಲ್ಲ. ಅಯ್ಯೋ, ನಾನು ಅದನ್ನೆಲ್ಲ ಅಲ್ಲ ಕೇಳಿದ್ದು. ರಂಜಿತ್ತು ಎಲ್ಲ ನಾವ್ ಅನ್ಕೊಂಡ್ ಹಂಗೆ ಮಾತಾಡದ್ನಾ? ಅಯ್ಯೋ, ನಂಗೆ ನಾಚಿಕೆ ಆಗುತ್ತೆ. ಏನು ಹೇಳಿದ್ರು ಗೊತ್ತಾ? ನಾಚಿಕೆ ಆಗುವಂಥದ್ದು ಏನೇ ಹೇಳ್ದ? ಹಾಗಲ್ಲ ಅರ್ಪಿತ್ ಅವರೇ, ಅದು ಅವರು ನಾವಿಬ್ಬರು ಪ್ರೀತಿಸ್ತಿದ್ದೀವಿ, ಮದುವೆ ಆಗ್ತೀವಿ, ನಮ್ಮ ದಾರಿಗೆ ಅಡ್ಡ ಬರಬೇಡ ಅಂತ ಹೇಳಿದ್ರು. ಅದು ನೆನೆಸ್ಕೊಂಡ್ರೇ ಖುಷಿ ಆಗುತ್ತೆ. ನಿನ್ ಖುಷಿಗೊಂದಿಷ್ಟು. ಸದ್ಯ ಎಲ್ಲ ನಾವ್ ಅನ್ಕೊಂಡಂಗೆ ಹೇಳದ್ನಲ್ಲ.
ಹ್ಞೂ ಅರ್ಪಿತಾ ಅವರೇ, ನನ್ನ ದಾರಿ ಈಸಿ ಆಯಿತು, ಇನ್ನೇನು ಪ್ರಾಬ್ಲಮ್ ಇಲ್ಲ. ನಿನಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲಮ್ಮ. ಪ್ರಾಬ್ಲಮ್ ಆಗಬೇಕಾಗಿರೋರಿಗೆ ಆಗತ್ತೆ. ಅದಕ್ಕೆ ಅಲ್ವಾ ಇಷ್ಟೊಂದು ಮಾಡಿದ್ದು. ಇನ್ನು ರಂಜಿತ್ತು ನನ್ನ ಕಿರು ಬೆರಳಿಗೆ ಸಿಕ್ಕಾಕೊಂಡಾಗೆ. ನೋಡ್ತಾ ಇರು ಅವನನ್ನು ಹೇಗೆ ಆಟ ಆಡಿಸ್ತೀನಿ ಅಂತ. ಹಲೋ ಹಲೋ ಬ್ರದರ್. ಬ್ರದರ್ ಯಾರು ಮಾತಾಡ್ತಿರೋದು? ಯಾಕೆ ಬ್ರದರ್ ಮರ್ತ್ಬಿಟ್ರಾ? ಇವಾಗ 10 ನಿಮಿಷ ಮುಂಚೆ ಮೀಟ್ ಮಾಡಿದ್ದೀವಿ, ಮಾತಾಡ್ಸ್ಕೊಂಡು ಹೋಗಿದ್ದೀರಾ, ಅಷ್ಟು ಬೇಗ ನನ್ನನ್ನು ಮರ್ತ್ಬಿಟ್ರಾ? ಪ್ರಿನ್ಸ್. ಎಸ್, ಪ್ರಿನ್ಸ್ ದ ರಾಜ್ಕುಮಾರ್. ಹೇಳಪ್ಪ ರಾಜ್ಕುಮಾರ, ನನ್ನ ನಂಬರ್ ಹೆಂಗೆ ಸಿಕ್ತು ನಿಂಗೆ? ಅದು ಇಂಪಾರ್ಟೆಂಟ್ ಅಲ್ಲ ಬ್ರದರ್. ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ ಇದೆಯಾ? ಡೇಟಾ ಆನ್ ಆಗಿದೆ ತಾನೆ? ನೋಡಿ, ನಾನು ನಿಮ್ಮ ವಾಟ್ಸಪ್ಗೆ ಒಂದಷ್ಟು ಮೆಸೇಜ್ ಕಳಿಸಿದ್ದೀನಿ. ಡೇಟಾ ಆನ್ ಮಾಡಿ ಆ ವಾಟ್ಸಪ್ ಮೆಸೇಜ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆನ್ ಮಾಡಿಲ್ಲ, ಯಾಕೇನು ಸಮಾಚಾರ? ನೀವು ನಿಮ್ಮ ವಾಟ್ಸಪ್ ಆನ್ ಮಾಡಿ. ನಾನು ನಿಮಗೆ ಕ್ಯೂರಿಯಾಸಿಟಿ ಥರ ಅಂತ ಒಂದಷ್ಟು ಮೆಸೇಜ್ಗಳು ಕಳಿಸಿದ್ದೀನಿ, ಅದನ್ನು ಹಾಗೆ ನೋಡ್ತಾ ಇರಿ, ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ ನಾನು. ಓಕೆನಾ ಬ್ರದರ್? ಏನಿದೆಯೋ ಅದರಲ್ಲಿ ಈಗಲೇ ನೋಡುವಂಥದ್ದು? ಏನಿಲ್ಲ ಬ್ರದರ್, ನೀವು ಆ ಮೆಸೇಜ್ಗಳನ್ನ ನೋಡ್ತಾ ಇರಬೇಕು. ನೀವು ಆ ಮೆಸೇಜ್ನ ನೋಡಿ ಆ ಒಂದು ಶಾಕಿಂದ ಇರ್ತಿರಲ್ಲ, ಆ ಶಾಕ್ನ ನನಗೆ ಸೆಲ್ಫಿ ತೆಗೆದು ಮೆಸೇಜ್ ಮಾಡಿ. ಆ ಮೆಸೇಜ್ ನೋಡಿ ನಾನು ಎಂಜಾಯ್ ಮಾಡ್ತಾ ಇರಬೇಕು ಬ್ರದರ್. ಬೇಗ ನೋಡಿ, ನಾನು ನಿಮಗೆ ತಕ್ಷಣ ಕಾಲ್ ಮಾಡ್ತೀನಿ. ಓಕೆನಾ? ಬಾಯ್. ಏಯ್ ತಿಕ್ಲು. ಏನು ಬ್ರದರ್, ಮೆಸೇಜ್ ನೋಡಿದ್ರಾ? ತುಂಬ ಖುಷಿಯಾಗಿರ್ಬೇಕಲ್ಲ. ವಿಡಿಯೋ ಗಮನಿಸಿದ್ರಾ? ಹೆಚ್ ಡಿ ಕ್ವಾಲಿಟಿ. ಆಡಿಯೋ ನೋಡಿದ್ರಾ? ಎಲ್ಲ ಡಿ 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 ಡಿಚ್ಚ್. ಏಯ್ ತಗಡು, ಇದನ್ನೆಲ್ಲ ಯಾಕೋ ರೆಕಾರ್ಡ್ ಮಾಡಿದ್ಯಾ? ಇದರಿಂದ ನಿಂಗೇನಾಗಬೇಕು? ಅದರಿಂದ ನನಗೇನಾಗಬೇಕು ಅಂದರೆ, ನೋಡು ಬ್ರದರ್, ನನ್ನ ಬುಲ್ಬುಲ್ನ ನೀನು ಪ್ರೀತಿಸ್ತಾ ಇದ್ದೀನಿ, ಅವಳನ್ನ ಮದುವೆ ಆಗ್ತೀನಿ ಅಂತ ಬೇರೆ ಹೇಳಿದ್ಯಾ. ನೀನು ಹೇಳಿರೋದು ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಸಮೇತ ಸಿಕ್ಕಿದೆ ನನಗೆ. ಓಕೆನಾ? ಅದಕ್ಕೇನು ಇವಾಗ? ನೋಡು ಬ್ರದರ್, ನೀನು ಹೇಳಿರೋದು ಎಷ್ಟು ನಿಜ ಅಂತ ನಾನು ತಿಳ್ಕೊಡೋದು ಬೇಡ. ಈ ವಿಡಿಯೋನ ಇಟ್ಕೊಂಡು ನಾನು ಏನು ಮಾಡ್ತೀನಿ ಅನ್ನೋ ಕಲ್ಪನೆನೇ ನಿನಗಿಲ್ಲ. ಹೋಗ್ತಾ ಹೋಗ್ತಾ ಮುಂದೆ ನಿನಗೆ ಗೊತ್ತಾಗುತ್ತೆ. ಆವಾಗಿರುತ್ತಲ್ಲ ಶಾಕು, ಹೀಗಿಂತ 10 ಪಟ್ಟು ಶಾಕಲ್ಲಿ ನೀನು ಇರ್ತೀಯ. ಓಕೆನಾ ಬ್ರದರ್? ಬಾಯ್. ರಂಜಿತ್ ಅವರೇ, ರಂಜಿತ್, ನನಗೆ ವಾಟ್ಸಪ್ ಮೆಸೇಜ್ ಬಂದಿದೆ. ನಿಮಗೂ ಕಳಿಸಿದಾನ ಅವನು? ಅಂದರೆ ನಿಮಗೂ ಕಳಿಸಿದಾನ? ಲೋಫರ್ ಅವನು. ಈ ವಿಡಿಯೋ ಕ್ಲಿಪ್ನ ಎಲ್ರಿಗೂ ಕಳಿಸ್ತೀನಿ, ವೈರಲ್ ಮಾಡ್ತೀನಿ ಅಂತ ಹೆದರಿಸ್ತಿದ್ದಾನೆ. ಈ ವಿಚಾರ ಏನಾದರೂ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ ರಂಜಿತ್. ಹೆದರ್ಕೋಬಿಡಿ, ನಾನು ಅವನ್ನ ಡೀಲ್ ಮಾಡ್ತೀನಿ, ಡೋಂಟ್ ವರಿ. ಇಲ್ಲ, ನಿಮ್ಗೆ ಅವನ ಬಗ್ಗೆ ಗೊತ್ತಿಲ್ಲ. ಈ ಕ್ಲಿಪ್ ನಮ್ಮ ಮನೆಯವರು ಕಳಿಸಿದ್ರು ಇವಾಗ ಆಶ್ಚರ್ಯ ಇಲ್ಲ. ಈಗಾಗಲೇ ನಮ್ಮ ಮನೆಯವರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ನಾನು ಒಳ್ಳೆ ಕೆಲಸ ಬಿಟ್ಟು ಕೂತಿದ್ದೀನಿ ಅಂತ. ಈ ವಿಚಾರ ಎಲ್ಲ ಗೊತ್ತಾದರೆ ನನ್ನ ಮದುವೆಗೂ ತುಂಬ ತೊಂದರೆ ಆಗುತ್ತೆ ರಂಜಿತ್. ಅಷ್ಟು ದೂರ ಯೋಚನೆ ಮಾಡಬೇಡಿ, ನಾ ಇದನ್ನಲ್ವಾ ಏನೋ ಮಾಡ್ತೀನಿ, ಡೋಂಟ್ ವರಿ. ಪ್ಲೀಸ್ ಆದಷ್ಟು ಬೇಗ ಏನಾದರೂ ಮಾಡಿ. ಡಿವೋರ್ಸ್ ಕೇಸ್ ವಾಪಸ್ ತಗೋ ಅಂತ ನೀ ಹೋಗಿ ಕೇಳಬೇಕಿತ್ತು. ಆ ರಂಜಿತ್ ಕೈಯಲ್ಲಿ ಯಾಕೆ ಕೇಳಿಸ್ದೆ? ಅಷ್ಟಾದರೂ ಅವಳು ಏನು ಅನ್ಕೊಳ್ಳದೆ ನಿನಗೇನು ಬೇಕೋ ಅದನ್ನೇ ಅನುಕೂಲ ಮಾಡಿಕೊಟ್ಲು ಅವಳು. ನನಗೆ ಗೊತ್ತಮ್ಮ. ನಿನಗೆ ಗೊತ್ತಿದೆ ಅಂತ ಅಂದ್ಕೊಂಡಿರೋದನ್ನು ಸರಿಯಾಗಿ ಗೊತ್ತು ಮಾಡ್ಕೊ. ನೀನೇ ಅಂದ್ಕೊಳ್ಳೋದಲ್ಲ. ನೀವು ಒಬ್ರಿಗೊಬ್ರು ಮಾತಾಡದೇ ಇರೋದೇ ಈ ಎಲ್ಲ ಅನಾಹುತಗಳ ಕಾರಣ.